ಸ್ನೇಹಿತರೆ ಮತ್ತೊಮ್ಮೆ ಕೀಪ್ ಇಟ್ ಸಿಂಪಲ್ ಗೆ ಸ್ವಾಗತ ಸ್ನೇಹಿತರೆ. ಕಳೆದ ವಿಡಿಯೋಲಿ ಹೇಳ್ದಂಗೆ ಕೂಡ ರೂಲ್ ಆಫ್ 15 ಅಂದ್ರೆ ಏನು, ಹಾಗೂ ನಾವು ಸಿಂಪಲ್ ಆಗಿ ಹೇಗೆ ದುಡ್ಡನ್ನ ಮಾಡ್ಬೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಹಾಗೂ ನಾನು ಈಗ ಇನ್ನ ಏನ್ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಯಾವ್ದೇ ರೀತಿ ಟ್ರೇಡಿಂಗು ಮಾಡೋ ನೆಸೆಸಿಟಿ ಇಲ್ಲ. ಯಾವ್ದೇ ರೀತಿ 24 ಗಂಟೆ ಇದ್ರ ಮುಂದೆ ನೀವು ಮೊಬೈಲ್ ಸ್ಕ್ರೀನ್ ನೋಡೋ ನೆಸೆಸಿಟಿ ಏನಿಲ್ಲ. ಸಿಂಪಲ್ ಆಗಿ ನೀವು ಮಾಡ್ತಿರೋ ಪ್ರೊಫೆಷನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸ್ವಲ್ಪ ಫೈನಾನ್ಷಿಯಲ್ ಡಿಸಿಪ್ಲಿನ್ ಆಗಿ ಕಲ್ತ್ಕೊಂಡ್ರೆ ಹೇಗೆ ನೀವು ಕೋಟಿ ರೂಪಾಯಿ ಮಾಡಬಹುದು ಅನ್ನೋದಕ್ಕೆ ಇಲ್ಲಿದೆ ಉದಾಹರಣೆ ನೋಡಿ ಸ್ನೇಹಿತರೆ. ಈ ರೂಲ್ ಆಫ್ 15 ಅಲ್ಲಿ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ನೀವು ಪ್ರತಿ ತಿಂಗಳು ಎವ್ರಿ ಮಂತ್ ನೀವು 15,000 ರೂಪಾಯಿನ ಸೇವ್ ಮಾಡಬೇಕಾಗುತ್ತೆ. ಹಾಗೂ ಈ 15,000 ರೂಪಾಯಿ ಸೇವ್ ಮಾಡ್ತಿರಲ್ಲ, ಇದನ್ನ ಪ್ರತಿ ತಿಂಗಳು ಕೂಡ ನೀವು ಎಸ್ ಐ ಪಿ ಮಾಡಬೇಕಾಗಿತ್ತು. ಯಾವ ಮ್ಯೂಚುವಲ್ ಫಂಡ್ ಅಲ್ಲಿ ಎಸ್ ಐ ಪಿ ಮಾಡ್ಬೇಕಂದ್ರೆ, ಕನಿಷ್ಠ ಪಕ್ಷ ವರ್ಷಕ್ಕೆ, ಲೆಟ್ ಮಿ ಅಂಡರ್ಲೈನ್, ವರ್ಷಕ್ಕೆ 15% ಕೊಡುವಂತ ರಿಟರ್ನ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ನಿಮ್ಗೆ 15 ವರ್ಷದಲ್ಲಿ ನಿಮ್ ದುಡ್ಡು 1 ಕೋಟಿ ರೂಪಾಯಿ ಆಗುತ್ತೆ ಸ್ನೇಹಿತರೆ. ನಂಬಕ್ಕೆ ಆಗೋದು ಇಲ್ಲ ಅಲ್ಲ. ಲೆಟ್ ಮಿ ರಿಪೀಟ್ ಅಗೇನ್. ಪ್ರತಿ ತಿಂಗಳು 15,000 ನಿಮ್ಗೆ 15% ಬರೋ ಮ್ಯೂಚುವಲ್ ಫಂಡ್ ಅಲ್ಲಿ ವರ್ಷಕ್ಕೆ ನೀವು 15 ವರ್ಷ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 1 ಕೋಟಿ ರೂಪಾಯಿ ಸಿಗುತ್ತೆ ಸ್ನೇಹಿತರೆ. ಆ ಕ್ಯಾಲ್ಕುಲೇಷನ್ ಇಲ್ಲಿದೆ ನೋಡಿ ಸ್ನೇಹಿತರೆ, ನಿದರ್ಶನ. ಹಾಗೂ ಸ್ನೇಹಿತರೆ, ನೀವು ಮತ್ತೊಮ್ಮೆ ಕೇಳಬಹುದು, ನಂತ 15,000 ರೂಪಾಯಿ ಇನ್ವೆಸ್ಟ್ ಮಾಡಕ್ ನಂತರ ದುಡ್ಡಿಲ್ಲ. ಬೇಡ, ನೀವು 10,000 ರೂಪಾಯಿನೇ ಇನ್ವೆಸ್ಟ್ ಮಾಡಿ, ಪರವಾಗಿಲ್ಲ, ತೊಂದರೆ ಇಲ್ಲ. ನೀವು 10,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ಕೂಡ ನೀವು 15 ವರ್ಷ ಮಾಡಕ್ಕಾಗಲ್ಲ, ಇನ್ನೊಂದು 3 ವರ್ಷ ಜಾಸ್ತಿ ತಗೊಬಹುದು. ನೀವು 18 ವರ್ಷದಲ್ಲಿ ಕೂಡ ನೀವು 1 ಕೋಟಿ ರೂಪಾಯಿ ಗಳಿಸಬಹುದು ಸ್ನೇಹಿತರೆ. ಹಾಗೂ ಸ್ನೇಹಿತರೆ, ನೀವು ಹೇಳ್ಬೋದು, ನನ್ ಕೆಲ 10,000 ರೂಪಾಯಿನೂ ಸೇವ್ ಮಾಡೋದಕ್ಕಾಗಲ್ಲ, ಇನ್ನ ಕಡಿಮೆ ಆಗಿತ್ತ ಅಂದ್ರೆ ಖಂಡಿತ ಆಗಿತ್ತ ಸ್ನೇಹಿತರೆ. ನೀವು ತಿಂಗಳಿಗೆ ಬರೀ 7,000 ರೂಪಾಯಿ ಉಳಿಸಿದ್ರು ಪರವಾಗಿಲ್ಲ, ನೀವು 20 ವರ್ಷ ಇನ್ವೆಸ್ಟ್ ಮಾಡ್ಕೊಂಡ್ ಬಂದ್ರೆ ನಿಮ್ಗೆ ಸರಿಸುಮಾರು 1 ಕೋಟಿ ರೂಪಾಯಿ ಬರುತ್ತೆ ಸ್ನೇಹಿತರೆ. ಹಾಗೂ ನೀವು ಎಕ್ಸಾಂಪಲ್ ತಗೊಳ್ಳಿ ಸ್ನೇಹಿತರೆ, 20 ವರ್ಷದಲ್ಲಿ ನಿಮ್ಗೆ 1 ಕೋಟಿ ರೂಪಾಯಿ ಬಂದ್ರೆ ಖಂಡಿತವಾಗ್ಲೂ ಕೂಡ ಅದು ಸಣ್ಣ ಅಮೌಂಟ್ ಆಗೋದೇ ಇಲ್ಲ. ಹಾಗೂ ಈ ದಿನ ಹೇಳ್ಬೋದು, ನನಗೆ ಪ್ರತಿ ತಿಂಗಳು ಸೇವ್ ಮಾಡೋದಕ್ಕಾಗಲ್ಲ, ನನ್ನ ಹತ್ರ ಒಂದು ಲಂಸಮ್ ಅಮೌಂಟ್ ಇದೆ, ಈ ಲಂಸಮ್ ಅಮೌಂಟ್ ನಾನು ಒಟ್ಟಿಗೆ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಮಾಡ್ಬೋದು ಅಂತ ಹೇಳಿದ್ರೆ ಸ್ನೇಹಿತರೆ, ಏನಿಲ್ಲ, ನೀವು ಬರೀ 12.5 ಲಕ್ಷ 12.5 ಲ್ಯಾಕ್ಸ್ ನ ನೀವು ಇನ್ವೆಸ್ಟ್ ಮಾಡಿದ್ರೆ 15% ಪರ್ ಆನಮ್ ಅಥವಾ ವರ್ಷಕ್ಕೆ 15% ರಿಟರ್ನ್ ಬರೋ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ 15 ವರ್ಷದಲ್ಲಿ ಸ್ನೇಹಿತರೆ ಅದು 1 ಕೋಟಿ ರೂಪಾಯಿ ಆಗಿದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ 1 ಕೋಟಿ ರೂಪಾಯಿ ಅಥವಾ 1 crore ರೂಪಾಯಿ ಅದು ಕನಸೇ ಅಲ್ಲ ಸ್ನೇಹಿತರೆ, ಇದು ಒಂದು ಮೈಲುಗಲ್ಲು ಅಷ್ಟೇನೆ. ನಿಮ್ಗೆ ಡಿಸಿಪ್ಲಿನ್ ಆಗಿ ನೀವು ಕಡಿಮೆ ಅಮೌಂಟ್ ಇಂದ ಸೇವ್ ಮಾಡ್ಕೊಂಡ್ ಬಂದ್ರು ಕೂಡ ನಿಮ್ಗೆ 15 ವರ್ಷದಲ್ಲಿ ಅಚೀವ್ ಮಾಡ್ಬೋದು, 18 ವರ್ಷದಲ್ಲಿ ಅಚೀವ್ ಮಾಡ್ಬೋದು, 20 ವರ್ಷದಲ್ಲಿ ಅಚೀವ್ ಮಾಡ್ಬೋದು ಸ್ನೇಹಿತರೆ. ಯಾವತ್ತೂ ಕಷ್ಟ ಅಲ್ಲ. ನೀವು ಈಗಲೂ ಕೂಡ ಡಿಲೇ ಮಾಡುತ್ತಾ ಹೋಗ್ಲೇಬೇಡಿ. ಸಮಯ ಕಣ್ಮುಚ್ಚಿ ಕಣ್ತಗೊಳಿಸೋ ಸಮಯ ಕಳೆದೋಗ್ಬಿಡುತ್ತೆ. ಮಿನಿಮಮ್ ಆಗಿ ನೀವು ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ, ಖಂಡಿತವಾಗ್ಲೂ ನೀವು ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ರಿಟರ್ನ್ ಮಾಡ್ಬೋದು ಸ್ನೇಹಿತರೆ. ಈ ರೀತಿ ಮಾಡೋ ಬದಲು ನೀವು ಯಾವ್ದೇ ರೀತಿ ಟ್ರೇಡಿಂಗ್ ಮಾಡ್ತೀನಿ, ಯಾವ್ದೇ ರೀತಿಯಲ್ಲಿ ನಾನು ಆಪ್ಷನ್ಸ್ ಟ್ರೇಡಿಂಗ್ ಮಾಡ್ತೀನಿ, ಯಾವ್ದೇ ರೀತಿಯಲ್ಲಿ ಟೆಕ್ನಿಕಲ್ ಟ್ರೇಡಿಂಗ್ ಮಾಡ್ತೀನಿ, ಡೇ ಟ್ರೇಡಿಂಗ್ ಮಾಡ್ತೀನಿ ಅಂತ ಹೋಗ್ಲೇಬೇಡಿ. ನಿಮ್ ಪ್ರೊಫೆಷನ್ ತುಂಬಾ ಚೆನ್ನಾಗಿರೋ ಪ್ರೊಫೆಷನಲ್ ಇದೆ. ಆ ಪ್ರೊಫೆಷನ್ ಕಂಟಿನ್ಯೂ ಮಾಡ್ಕೊಂಡೆ ನೀವು ಫೈನಾನ್ಷಿಯಲ್ ಡಿಸಿಪ್ಲಿನ್ ನೀವು ಬರೋ ಸಂಬಳದಲ್ಲಿ ಸ್ವಲ್ಪ ಅಮೌಂಟ್ ನ ನೀವು ಕರೆಕ್ಟ್ ಆಗಿ ಸೇವ್ ಮಾಡಿದ್ರು ಕೂಡ ಕೋಟ್ಯಾಧೀಶರು ಆಗ್ಲೇಬಹುದು ಸ್ನೇಹಿತರೆ. ಬೇಕಾದ್ರೆ ಇಲ್ಲಿ ಕೇಳ್ಬೋದು ಸ್ನೇಹಿತರೆ, ಯಾವ ಮ್ಯೂಚುವಲ್ ಫಂಡ್ ಅಲ್ಲಿ ನಂಗೆ 15% ರಿಟರ್ನ್ ಸಿಗುತ್ತೆ 10-15 ವರ್ಷದಲ್ಲಿ ಅಂತ ಇಲ್ಲ ಸ್ನೇಹಿತರೆ. ಈ ಲಿಸ್ಟ್ ಆಫ್ ಮ್ಯೂಚುವಲ್ ಫಂಡ್ ಅಲ್ಲಿ ನೋಡಿ, ಒಂದಲ್ಲ ಎರಡಲ್ಲ, ಐದಲ್ಲ ಹತ್ತಲ್ಲ, ತುಂಬಾ ಮ್ಯೂಚುವಲ್ ಫಂಡ್ಸ್ ಕೂಡ ನಿಮಗೆ ವರ್ಷಕ್ಕೆ 15ಕ್ಕಿಂತ ಮೇಲ್ ರಿಟರ್ನ್ಸ್ ಕೊಟ್ಟಿದೆ. ಬಟ್ ನಾನು ಆದ್ರೂ ಕೂಡ ಈ ದಿನ ಕನ್ಸರ್ವೇಟಿವ್ ಆಗಿ ತಗೊಂಡು ಬರೀ 15% ರಿಟರ್ನ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಾನು ಆಗ್ಲಿಂದಾನು ತುಂಬಾ ದಿನಗಳಿಂದನೂ 1 ಕೋಟಿ ರೂಪಾಯಿ ಬಗ್ಗೆ ಸ್ಟ್ರೆಸ್ ಮಾಡ್ತಾನೆ ಇದ್ದೀನಿ ಸ್ನೇಹಿತರೆ. ನೀವು ಅನ್ಕೊಬಹುದು ಮನ್ಸಲ್ಲಿ ಏನಕ್ಕೆ ಇದು 1 ಕೋಟಿ ರೂಪಾಯಿ ಬಗ್ಗೆ ತುಂಬಾ ಸ್ಟ್ರೆಸ್ ಮಾಡ್ತಾ ಇದೀನಿ ಅಂತ. ಸ್ನೇಹಿತರೆ, ಸಾಮಾನ್ಯರು ಕೂಡ ನಾವು ಯಾವತ್ತೂ ಕೂಡ ನಾವು 1 ಕೋಟಿ ರೂಪಾಯಿ ಏಮ್ನ ಯಾವತ್ತೂ ಮನ್ಸಲ್ಲಿ ಅನ್ಕೊಂಡೇ ಇಲ್ಲ. ಯಾವಾಗ್ಲೂ ಕೂಡ ನಾವ್ ಏನ್ ಅನ್ಕೊಂತೀರಿ ಅಂತ ಹೇಳಿದ್ರೆ, ಈ ದಿನ ನನಗೆ ಹತ್ರ ಒಂದು 50,000 ರೂಪಾಯಿ ಇದೆ, ಅದು ಹೆಂಗನ ಮಾಡೋ 1 ಲಕ್ಷ ರೂಪಾಯಿ ಆದ್ರೆ ಸಾಕು. ಹಾಗೂ ಈ ದಿನ ನನ್ನ ಹತ್ರ ಏನಿಲ್ಲ, ಒಂದು 5 ಲಕ್ಷ ರೂಪಾಯಿ ಇದೆ, ಅದನ್ನ 10 ಲಕ್ಷ ರೂಪಾಯಿ ಆದ್ರೆ ಸಾಕು. ಹಾಗೂ ನನ್ನ ಹತ್ರ ಒಂದು 25,000 ರೂಪಾಯಿ ಇದೆ, ಅದು ಹೆಂಗನ ಮಾಡೋ 1 ಲಕ್ಷ ರೂಪಾಯಿ ಮಾಡಿದ್ರೆ ಸಾಕು. ಈ ತರ ಸಣ್ಣ 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 ಕನಸುಗಳು ಕಾಣ್ತಾ 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 ನಾವ್ ಯಾವತ್ತೂ 1 ಕೋಟಿ ರೂಪಾಯಿ ಬಗ್ಗೆ ನಾವು ತಲೆನೇ ಕೆಡ್ಸ್ಕೊಳಲ್ಲ ಸ್ನೇಹಿತರೆ. ನಾನು ಅಗೇನ್ ನಿಮ್ಗೊಂದು ಕಳೆದ ವಿಡಿಯೋಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ನಲ್ಲ, ನಾವು ಎಸ್ ಎಲ್ ಸಿ ಮಾಡುವಾಗ ಯಾರು ಕೂಡ ಕನ್ಸ್ ಕಾಣಲ್ಲ ನಾವೊಂದು ಜಡ್ಜ್ ಆಗ್ಬೇಕಂತ, ನಾವೊಂದು ಕಮಿಷನರ್ ಆಗ್ಬೇಕಂತ, ನಾವೊಬ್ರು ಸಿ ಎ ಆಗ್ಬೇಕಂತ, ಅಥವಾ ನಾವೊಂದು ಆಂಟ್ರಪ್ರಿನರ್ ಆಗ್ಬೇಕಂತ, ನಾವು ನಾಸಾ ಅಲ್ಲಿ ಅಥವಾ ಇಸ್ರೋ ಒಂದು ಸೈಂಟಿಸ್ಟ್ ಆಗ್ಬೇಕಂತ ಯಾರು ಆಸೆ ಪಡಲ್ಲ ಸ್ನೇಹಿತರೆ. ಈ ಆಸೆಗಳನ್ನ ಯಾರು 10ನೇ ಕ್ಲಾಸ್ ಮಾಡುವಾಗ ಮಕ್ಕಳು ರೂಢಿಸ್ಕೊಂತಾರಲ್ಲ, ಖಂಡಿತವಾಗ್ಲೂ ಅವರು ಉನ್ನತ ಮಟ್ಟಕ್ಕೆ ಹೋಗೇ ಹೋಗ್ತಾರೆ. ಅದ್ರ ಅಟ್ಲೀಸ್ಟ್ 9 ಜನ ಅವ್ರ ಕನಸುಗಳನ್ನ ಈಡೇರಿಸ್ತಾರೆ. ಬಟ್ ಏನು ಅಂತ ಹೇಳಿದ್ರೆ, 90 ಜನ ಮಕ್ಕಳು ಸ್ನೇಹಿತರೆ ಎಸ್ ಎಲ್ ಸಿ ಮಾಡುವಾಗ ಯಾವ್ದೇ ರೀತಿ ಕನಸುಗಳಿರಲ್ಲ. ಹಾಗೂ ಆ ದಿನ ಅವರಿಗೆ ಆ ಎಸ್ ಎಲ್ ಸಿ ಎಕ್ಸಾಮ್ ನ ಒಳ್ಳೆ ರೀತಿಯಲ್ಲಿ ಪಾಸ್ ಆದ್ರೆ ಸಾಕು ಅಂತ ಕನಸು ಇರುತ್ತೆ ಹೊರತು ಮುಂದೆ ಏನ್ ಮಾಡ್ಬೇಕಂತ ಕನಸಿರಲ್ಲ ಸ್ನೇಹಿತರೆ. ಅದೇ ರೀತಿಲಿ ಈಗಲೂ ಸ್ನೇಹಿತರೆ, ನಿಮ್ಗೆ 30 ವರ್ಷ ಆಗಿದ್ರು ಕೂಡ ನೀವು 45 ವರ್ಷದಲ್ಲಿ 1 ಕೋಟಿ ರೂಪಾಯಿ ಮಾಡ್ಬೋದಾ ಅಂತ ನೀವು ಖಂಡಿತ ಅನ್ಕೊಳಲ್ಲ. ನೀವು 45 ವಯಸ್ಸಲ್ಲಿದ್ರೆ ನೀವು 60 ವಯಸ್ಸಲ್ಲ 1 ಕೋಟಿ ರೂಪಾಯಿ ಹತ್ರ ಇರುತ್ತೆ ಅಂತ ನೀವು ಕನಸೇ ಕಾಣಲ್ಲ. ಯಾಕಂತ ಹೇಳಿದ್ರೆ, ಈ ದಿನ ಏನಿದೆ ಹಾಗೂ ಮುಂದಿನ ತಿಂಗಳ ಹತ್ರ ಏನಿರುತ್ತೆ ಹಾಗೂ ಮುಂದಿನ 6 ತಿಂಗಳಲ್ಲಿ ಏನಿರುತ್ತೆ ಅಷ್ಟಕ್ಕೆ ಮಾತ್ರ ನಿಮ್ ಕನಸುಗಳನ್ನ ನೀವು ಮಿತಿಯಾಗಿ ಇಟ್ಕೊಂತೀರ ಹೊರತು
ಅಟ್ಲೀಸ್ಟ್ ಒಂದು 10 ವರ್ಷದಲ್ಲಿ ನನಗೆ 1 ಕೋಟಿ ರೂಪಾಯಿ ಬಂದ್ರೆ ಅದರಿಂದ ಏನೇನು ಮಾಡ್ಬೋದು ಅಂತ ನೀವು ಯಾವತ್ತೂ ಕನ್ಸು ಕಾಣೋದಿಲ್ಲ ಸ್ನೇಹಿತರೆ. ಈ 1 ಕೋಟಿ ರೂಪಾಯಿ ಅನ್ನೋದು ಎಂತ ಮ್ಯಾಜಿಕ್ ಅಮೌಂಟ್ ಅಂತ ಹೇಳಿದ್ರೆ, ಜಸ್ಟ್ ಇಮ್ಯಾಜಿನ್ ಮಾಡಿ ಸ್ನೇಹಿತರೆ, ಈ ದಿನ ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಈ 1 ಕೋಟಿ ರೂಪಾಯಿ ನಿಮ್ SB ಬ್ಯಾಂಕ್ ಅಕೌಂಟ್ ಅಲ್ಲಿ ವೈಟ್ ಮನಿ ಆಗಿದ್ರೆ ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಕೊಡುತ್ತೆ ಸ್ನೇಹಿತರೆ. ನೀವು ಯಾವ್ದೇ ಶಾಪಿಂಗ್ ಮಾಡ್ಬೇಕಾದ್ರೆ ಅದು ಪ್ರೈಸ್ ಟ್ಯಾಗ್ ನೋಡೋದೇ ಇಲ್ಲ. ನೀವೆಲ್ಲ ಒಂದ್ ಕಡೆ ವೆಕೇಶನ್ ಹೋಗ್ಬೇಕಾದ್ರೂ ನೀವು ಬಜೆಟ್ ನೋಡೋದೇ ಇಲ್ಲ. ಹಾಗೂ ನಿಮ್ಗೆ ಸಮಾಜದಲ್ಲಿ ನೀವು ಯಾರ ಹತ್ರ ನೀವು ಕೀಳರಿಮೆ ಅನ್ನೋದು ಇರೋದೇ ಇಲ್ಲ. ಯಾಕೆ ಹೇಳಿ, ನಿಮ್ಗೆ ಕಾನ್ಫಿಡೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ನೀವು 4 ದಿನ ತರ ತೋರ್ಸ್ಕೊಳ್ಳೋ ನೆಸೆಸಿಟಿ ಇಲ್ಲ, ಬಟ್ ನಿಮ್ಮಲ್ಲಿ ನಿಮ್ಗೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ. ಹೌದು, ನೀವು ಸಮಾಜದಲ್ಲಿ ಕೋಟ್ಯಾಧಿಪತಿ ಅಂತ ಕಾನ್ಫಿಡೆನ್ಸ್ ಇರುತ್ತಲ್ಲ, ಅದಕ್ಕೆ ಯಾವತ್ತಿದ್ರು ಬೆಲೆ ಕಟ್ಟೋದಕ್ಕೆ ಆಗಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಪದೇ 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 ಈ ಮೈಲುಗಲ್ಲು 1 ಕೋಟಿ ರೂಪಾಯಿನ ನಾನು ಸ್ಟ್ರೆಸ್ ಮಾಡ್ತಾನೆ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಅಲ್ಪಾಸೆಗಳನ್ನ ದೂರ ಇಡಿ, ಹಾಗೂ ಸಡನ್ ಆಗಿ ಮನಿನ ಡಬಲ್ ಮಾಡಬೇಕನ್ನೋದನ್ನ ಸೈಡಲ್ಲಿ ಇಡಿ. ಡಿಸಿಪ್ಲಿನ್ ಆಗಿ ಬರೋಣ, ಇನ್ವೆಸ್ಟ್ ಮಾಡೋಣ ಬನ್ನಿ ಒಳ್ಳೊಳ್ಳೆ ಮ್ಯೂಚುವಲ್ ಫಂಡ್ ಅಲ್ಲಿ. ಹಾಗೂ ನೀವು ಖಂಡಿತ ನೀವು ಕೋಟ್ಯಾಧಿಪತಿ ಆಗ್ಬಹುದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ತಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮತ್ತೊಮ್ಮೆ ಕೀಪ್ ಇಟ್ ಸಿಂಪಲ್ ಇನ್ ಕನ್ನಡ. ನಮಸ್ತೆ.